ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ದೇವಿಯ ಭಕ್ತರಲ್ಲಿ ಅತ್ಯಂತ ಪವಿತ್ರವಾದ ಶ್ರೀ ಲಲಿತಾ ಸಹಸ್ರನಾಮದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಸಹಸ್ರನಾಮದಲ್ಲಿ ದೇವಿ ಲಲಿತಾಂಬಿಕೆಯ 1000 ದಿವ್ಯ ನಾಮಗಳಿವೆ. ಇದನ್ನು ಭಕ್ತಿಯಿಂದ ಪಠಿಸಿದರೆ ಮನಃಶಾಂತಿ, ಐಶ್ವರ್ಯ, ಧೈರ್ಯ ಮತ್ತು ದೇವಿಯ ಕೃಪೆ ದೊರೆಯುತ್ತದೆ ಎಂಬುದು ನಂಬಿಕೆ. ಅಷ್ಟಕ್ಕೂ ಈ ಲಲಿತಾ ಸಹಸ್ರನಾಮ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಶ್ರೀ ಲಲಿತಾ ಸಹಸ್ರನಾಮ ಒಂದು ಬ್ರಹ್ಮಾಂಡದ ಪುರಾಣದಲ್ಲಿರುವ ಅತ್ಯಂತ ಶಕ್ತಿಶಾಲಿ ಸ್ತೋತ್ರವಾಗಿದೆ. ಹಯಗ್ರೀವ ಮಹರ್ಷಿಗಳು ಅಗಸ್ತ್ಯ ಮಹರ್ಷಿಗಳಿಗೆ ಈ ದಿವ್ಯ ರಹಸ್ಯವನ್ನು ಉಪದೇಶಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಈ ಸಹಸ್ರನಾಮದಲ್ಲಿ ದೇವಿಯ 1000 ನಾಮಗಳ ಮೂಲಕ ಅವಳ ಮಹಿಮೆ, ಶಕ್ತಿ, ಕರುಣೆ ಮತ್ತು ದೈವಿಕ ಸ್ವರೂಪವನ್ನು ವರ್ಣಿಸಲಾಗಿದೆ. ಇನ್ನು ಲಲಿತಾದೇವಿಯ ವಿಶೇಷತೆ ಎಂದರೆ, ಲಲಿತಾ ತ್ರಿಪುರ ಸುಂದರಿ ದೇವಿಯನ್ನು ಪರಾಶಕ್ತಿ ರೂಪದಲ್ಲಿ ಆರಾಧಿಸಲಾಗುತ್ತೆ. ಅವಳು ಜ್ಞಾನ, ಶಕ್ತಿ ಮತ್ತು ಕರುಣೆಯ ಪ್ರತಿರೂಪ ಅಂತ ಭಕ್ತರು ನಂಬ್ತಾರೆ. ಇನ್ನು ಈ ಲಲಿತಾ ಸಹಸ್ರನಾಮದ ಪಠಣೆಯ ಲಾಭಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನು ಪಠಣ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತೆ, ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತೆ, ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುತ್ತೆ, ಆರೋಗ್ಯ ಮತ್ತು ಐಶ್ವರ್ಯಕ್ಕೆ ಶುಭಕರ ಎಂದು ನಂಬಿಕೆ, ಭಕ್ತಿ ಮತ್ತು ಆತ್ಮಿಕ ಶಕ್ತಿ ವೃದ್ಧಿಯಾಗತ್ತೆ. ಯಾವ ಸಮಯದಲ್ಲಿ ಲಲಿತಾ ಸಹಸ್ರನಾಮವನ್ನು ಪಠಿಸಬೇಕು ಅಂತ ಕೇಳೋದಾದರೆ, ಬೆಳಗಿನ ಸಮಯ ಅಥವಾ ಸಂಜೆ ದೀಪ ಹಚ್ಚಿದ ನಂತರ ಪಠಿಸುವುದು ಅತ್ಯುತ್ತಮ ಅಂತ ಹೇಳಲಾಗುತ್ತೆ. ಶುಕ್ರವಾರ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಪಠಿಸಿದರೆ ವಿಶೇಷ ಫಲವನ್ನು ಪಡಿತೀವಿ ಅನ್ನೋದು ನಂಬಿಕೆ ಇದೆ. ಪಠಿಸುವಾಗ ಗಮನಿಸಬೇಕಾದ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತು ದೇವಿಯ ಸಹಸ್ರನಾಮವನ್ನು ಪಠಿಸಬೇಕು. ದೇವಿಯ ಚಿತ್ರ ಅಥವಾ ದೀಪದ ಮುಂದೆ ಪಠಿಸುವುದು ಉತ್ತಮ. ಭಕ್ತಿ ಮತ್ತು ಏಕಾಗ್ರತೆಯಿಂದ ಶ್ರೀ ಲಲಿತಾ ಸಹಸ್ರನಾಮವನ್ನು ಪಠಿಸಬೇಕಾಗತ್ತೆ. ಶ್ರೀ ಲಲಿತಾ ಸಹಸ್ರನಾಮವು ಕೇವಲ ಸ್ತೋತ್ರವಲ್ಲ, ಅದು ಭಕ್ತರಿಗೆ ದೈವಿಕ ಶಕ್ತಿ ಮತ್ತು ಆತ್ಮಶಾಂತಿಯನ್ನು ನೀಡುವ ಪವಿತ್ರವಾದ ಮಾರ್ಗವಾಗಿದೆ. ನೀವು ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಕೇಳ್ತೀರಾ ಅಥವಾ ಪಠಿಸ್ತೀರಾ? ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.